ಓಂ ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ವಿಡಿಯೋ ಟಾಪಿಕ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಟಾಪಿಕ್ ಬಂದು ಮಚ್ ರಿಕ್ವೆಸ್ಟೆಡ್. ಹಲವಾರು ಕಡೆ ನನಗೆ ಕಮೆಂಟ್ಸಲ್ಲಿ ಕೂಡ ತಿಳಿಸಿದ್ರು ಈ ಟಾಪಿಕ್ ಬಗ್ಗೆ. ಸುಮಾರು ಜನ ಪರ್ಸ್ನಲ್ ಆಗು ಬುಕ್ ಮಾಡ್ತಿದ್ರು. ಸೊ ಡು ಐ ಹ್ಯಾವ್ ಅ ಫ್ಯೂಚರ್ ವಿತ್ ದಿಸ್ ಪರ್ಸನ್? ನನ್ನ ಪಾರ್ಟ್ನರ್ ಮರಳಿ ವಾಪಸ್ ಬರ್ತಾರಾ ನನ್ನ ಹತ್ರ ಅಂತ ಕೇಳುವಂಥವ್ರು ಸುಮಾರು ಜನ ಇದ್ದರು. ಸೊ ಅವರಿಗೋಸ್ಕರ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ಜನರಲ್ ಪಿಕ್ಕ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇದರಿಂದ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾರ್ಡ್ಸ್ ರೆಸನೇಟ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ 5 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ನೀವು ಯಾವ ಕಾರ್ಡಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಿರೋ ಆ ಕಾರ್ಡ್ನ ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಟೈಮ್ ಸ್ಟಾಂಪ್ ಡೀಟೇಲ್ಸ್ನ ಆ್ಯಸ್ ಯೂಶ್ವಲ್ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ ರೈಟ್. ಸೊ ಚಿಕ್ಕದಾಗಿ ಒಂದು ಮೆಡಿಟೇಷನಲ್ ಮ್ಯೂಸಿಕ್ ಶುರು ಆಗುತ್ತೆ ಇಲ್ಲಿ. ಸೊ ನೀವು ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಕೂಡ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಕಂಟಿನ್ಯೂ ಟು ವಾಚ್ ಗೈಸ್. ಓಕೆ. ಸೊ ಗ್ರೂಪ್ 1 ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾರ್ಡ್ನ ರಿವೀಲ್ ಮಾಡಿಕೊಂಡು ಆನಂತರ ಓವರಾಲ್ ಮೀನಿಂಗ್ ತಿಳಿಸ್ಕೊಡ್ತೀನಿ. ಈ ಸತಿ ಬಹಳಷ್ಟು ಕಾರ್ಡ್ಸ್ ಇದೆ, ಲೈಕ್ ಮೋರ್ ದೆನ್ 4-5 ಕಾರ್ಡ್ಸ್ ಇದೆ. ಸೊ ಲೆಟ್ಸ್ ಸಿ ಕಾರ್ಡ್ಸ್ ಏನು ಹೇಳ್ತಿದೆ ಅಂತ ತಿಳ್ಕೊಳ್ಳೋಣ ಫಸ್ಟ್. ಸೊ ಸಾಯಿಬಾಬಾ ಕಡೆಯಿಂದನೂ ಕೂಡ ಒಂದು ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ 3, 4, 5 ಕಾರ್ಡ್ಸ್. ಸೊ ಫಸ್ಟ್ ಟ್ಯಾರೋ ಕಾರ್ಡ್ ನೋಡೋಣ. ಸೊ ಟ್ಯಾರೋ ಕಾರ್ಡಲ್ಲಿ ಬರ್ತಿರೋದು ಪೇಜ್ ಆಫ್ ಸ್ವಾಟ್ಸ್ ಎನರ್ಜಿ ಬರ್ತಾ ಇದೆ. ಓಕೆ. ಆ್ಯಂಡ್ ಏಂಜಲ್ಸ್ ಹೇಳ್ತಿದ್ದಾರೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ದಾರೆ. ಓಕೆ. ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ರಿಲಿಜಿಯಸ್ ಫ್ಯಾಕ್ಟರ್ಸ್, ಯುವರ್ ಲವ್ ಲೈಫ್ ಇಸ್ ಇನ್ಫ್ಲುಯೆನ್ಸ್ಡ್ ಬೈ ಯುವರ್ ರಿಲಿಜಿಯಸ್ ಅಪ್ಬ್ರಿಂಗಿಂಗ್ ಅಂತ ಹೇಳ್ತಿದ್ದಾರೆ. ಹಾಗೆ ಟೈಮ್ ರಿಲೇಟೆಡ್ ವಿತಿನ್ 6 ಮಂತ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಬ್ಯೂಟಿಫುಲ್. ಹಾಗೆ ಲಾಸ್ಟಲ್ಲಿ ಬಾಬಾ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ಗ್ರೇಸ್ ಆಫ್ ದ ಗುರು, ಬಾಬಾಸ್ ಗ್ರೇಸ್ ಇಸ್ ಅಪಾನ್ ಯು, ಯೂಸ್ ಇಟ್ ವೆಲ್ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಈಗ ಇದರ ಓವರಾಲ್ ಮೀನಿಂಗ್ ತಿಳ್ಕೊಳ್ಳೋಣ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕಂದ್ರೆ ಗ್ರೂಪ್ 1 ನಿಮ್ಮ ಪಾರ್ಟ್ನರ್ ಮರಳಿ ಬರ್ತಾರೆ. ದೇ ಆರ್ ಗೋಣು ರಿಟರ್ನ್ ಬ್ಯಾಕ್ ಟು ಯು. ಸ್ವಲ್ಪ ಟೈಮ್ ತೊಗೊಳುತ್ತೆ, ನಿಮಗೆ ಪೇಷನ್ಸ್ ಇರಬೇಕಾಗತ್ತೆ. ಇಲ್ಲಿ 2 ಕಡೆ ನಮಗೆ ಟೈಮ್ ಫ್ರೇಮಲ್ಲಿ ಫ್ಯೂ ಮಂತ್ಸ್ ಅಂತ ಬಂದಿದೆ. ಸೊ 6 ಮಂತ್ಸ್ ಒಳಗಡೆ ನಿಮ್ಮ ಆ ಪರ್ಸನ್ ಡೆಫಿನೆಟ್ಲಿ ವಾಪಸ್ ಬರ್ತಾರೆ. ಇನ್ಫ್ಯಾಕ್ಟ್ ಇನ್ನೂ ಬೇಗನೆ ಬರ್ತಾರೆ ಅಂತ ನನಗೆ ಇಲ್ಲಿ ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಯಾಕಂದರೆ ಏಂಜಲ್ಸ್ ಕಡೆಯಿಂದ ಹೇಳ್ತಿದ್ದಾರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ದಾರೆ. ಟೈಮ್ ಫ್ರೇಮಲ್ಲೂ ಕೂಡ ನಮಗೆ ವಿತಿನ್ 6 ಮಂತ್ಸ್ ಅಂತ ಬಂದಿದೆ. ಪೇಜ್ ಆಫ್ ಸ್ವಾರ್ಡ್ಸ್ ಕೂಡ ಒಂದು ಸ್ಟ್ರಾಂಗ್ ಎಸ್ ಕಾರ್ಡ್ ಆಗಿರುತ್ತೆ. ಎಲ್ಲೋ ನೀವಿಬ್ಬರು ಚಿಕ್ಕ ಪುಟ್ಟ ಜಗಳಗಳನ್ನ ಲೈಕ್ ತುಂಬಾ ಕಾಂಪ್ಲಿಕೇಟ್ ಮಾಡಿಕೊಂಡು ಅದನ್ನು ಅತಿರೇಕಕ್ಕೆ ತೊಗೊಂಡು ಹೋಗಿ ಲೈಕ್ ಬ್ರೇಕಪ್ ಅಥವಾ ಸೆಪ್ರೇಷನ್ ಅಥವಾ ಮಾತು ಬಿಡೋದಾಗಲಿ ಈ ರೀತಿಯ ಒಂದು ಸಿಚುವೇಶನ್ ಬರ್ತಿದೆ. ಅದು ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನೀವಿಬ್ಬರೂ ಸಹ ಅದೇ ರೀತಿಯ ಒಂದು ರಿಯಾಕ್ಷನ್ಗಳು ಕೊಡ್ತಿರ್ಬೋದು ನಿಮ್ಮ ಒಂದು ಚಿಕ್ಕ ಪುಟ್ಟ ಜಗಳಗಳಿಗೆ. ಡೆಫಿನೆಟ್ಲಿ ಎಸ್, ಪ್ರಾಬ್ಲಮ್ ಇದೆ ಅಲ್ಲಿ. ರಿಲಿಜಿಯಸ್ ಫ್ಯಾಕ್ಟರ್ ಅಂತ ಬರ್ತಿದೆ. ಅಂದರೆ ನೀವು ಬೆಳೆದು ಬಂದಿರುವಂಥ ರೀತಿ ಡಿಫ್ರೆಂಟ್ ಆಗಿರ್ಬೋದು. ಅಂದರೆ ಅವ್ರ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ರಿಲಿಜಿಯಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆ ರೀತಿ ಆಗಿರ್ಬೋದು. ಆ ಒಂದು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಅಂದರೆ ಲೈಕ್ ನೀವು ಹೇಳಿದಾಗ ಇಲ್ಲ ನಮ್ಮ ಫ್ಯಾಮಿಲಿ ತುಂಬ ಟ್ರೆಡಿಷ್ನಲ್ ಆರ್ಥೋಡಾಕ್ಸ್ ಇವ್ರು ಈ ರೀತಿ ಅಂದಾಗ ಅವರು ಅರೆ ಅದು ಹೆಂಗೆ ಅರ್ಥ ಮಾಡ್ಕೊಳ್ಳಲ್ಲ, ಈಗಿನ ಕಾಲದಲ್ಲೂ ಇಷ್ಟು ರಿಜಿಡಾಗಿ ಹೇಗಿರ್ತಾರೆ ಅನ್ನೋದಾಗಿರ್ಬೋದು. ಸೊ ಎಲ್ಲೋ ಅವ್ರಿಗೆ ಒಂದು ಆ ಸೀರಿಯಸ್ನೆಸ್ ಅಥವಾ ಸಿವಿಯಾರಿಟಿ ಬಗ್ಗೆ ಅರ್ಥ ಆಗ್ತಿಲ್ಲ. ಸೊ ಮೇಜರಾಗಿ ನನಗೆ ಕಾಣಿಸ್ತಿರೋದು ಜಗಳಗಳು ತುಂಬ ಸೀರಿಯಸ್ ಅಲ್ಲ. ಟಾಪಿಕ್ ಹೌದು ಸೀರಿಯಸ್ ಆಗಿರ್ಬೋದು, ಬಟ್ ಕೂತು ನೀವಿಬ್ಬರು ಮಾತಾಡಿ ಡಿಸ್ಕಸ್ ಮಾಡಿ ಆರಾಮಾಗಿ ಬಗೆಹರಿಸ್ಕೊಳ್ಳುವಂಥ ಚಿಕ್ಕ ಪುಟ್ಟ ವಿಷಯಗಳೇ ಆಗಿರುತ್ತೆ. ಗ್ರೂಪ್ 1 ಯಾರೆಲ್ಲ ಪಿಕ್ ಮಾಡಿದ್ದಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ ದಟ್ ನೀವು ನಂಬುವಂಥ ದೇವರಾಗಿರ್ಬೋದು, ಗುರುಗಳಾಗಿರ್ಬೋದು, ಅಥವಾ ಬಾಬಾನ ನಂಬಿದ್ರೆ ಗ್ರೇಟ್. ಬಾಬಾನೇ ಹೇಳ್ತಿದ್ದಾರೆ ದಟ್ ಎಸ್ ನಾನು ಲೈಕ್ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲೈಕ್ ಎಲ್ಲ ಪ್ರತಿಯೊಂದು ಸಲಿನೂ ಐ ಆಮ್ ಪ್ರೊಟೆಕ್ಟಿಂಗ್ ಯು ಗೈಸ್. ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ತುಂಬಾ ಲೈಕ್ ಈ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳಾಗ್ತಾ ಹೋದರೆ ಅದಕ್ಕೆ ಕೊನೆಯೇ ಇರಲ್ಲ. ಸೊ ಯು ಹ್ಯಾವ್ ಟು ಸ್ಟೆಪ್ ಅಪ್. ಸ್ವಲ್ಪ ಮೆಚುರಿಟಿ ತೋರಿಸ್ಬೇಕು. ಪೇಜ್ ಅಂತ ಬಂದಾಗ, ಆ ಪೇಜ್ ಆಫ್ ಸ್ವಾಟ್ಸ್ ಅಂತ ಬಂದಾಗ ಸ್ವಲ್ಪ ಹುಡುಕ್ತಾನ ಅಥವಾ ಸ್ವಲ್ಪ ಇಮ್ಮೆಚುರಿಟಿ ಎದ್ದು ಕಾಣಿಸುತ್ತೆ ಇಬ್ಬರಲ್ಲೂ. ಸೊ ದಯವಿಟ್ಟು ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಗ್ರೂಪ್ ನಂಬರ್ 1. ಬಟ್ ಡೆಫಿನೆಟ್ಲಿ ನಿಮ್ಮ ಪ್ರಶ್ನೆಗೆ ವಾಪಸ್ ಬರ್ತಾರಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರೆ. ಅದಕ್ಕೇನಾದರೂ ನೀವು ಮಾಡಬೇಕಾಗಿರುವಂಥ ಪ್ರಯತ್ನ ಅಂದರೆ
ನಿಮ್ಮ ಕಡೆಯಿಂದ ಒಂದು ಫೋನ್ ಕಾಲ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು. ಇಫ್ ಯು ವಾಂಟ್ ಟು ಡೂ ದ್ಯಾಟ್ ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಆ ಇನಿಷಿಯಲ್ ಸ್ಟೆಪ್ನ ನೀವೇ ತೊಗೊಂಡು ಅವರಿಗೊಂದು ಕಾಲ್ ಆಗಿರ್ಬೋದು, ಅವರಿಗೊಂದು ಮೆಸೇಜ್ ಆಗಿರ್ಬೋದು ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಆ್ಯಂಡ್ ಅವ್ರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಇವಾಗಿಲ್ಲ ಅಂದರೂ ಆದಷ್ಟು ಬೇಗ ವಾಪಸ್ ಬರ್ತಾರೆ. ದೇರ್ ಇಸ್ ಡೆಫಿನೆಟ್ಲಿ ರೀಕನ್ಸಿಲಿಯೇಷನ್ ಅಂತ ಇರ್ಬೋದು ಅಥವಾ ಪ್ಯಾಚಪ್ ಆಗುವಂಥ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಕಾರ್ಡ್ಸಲ್ಲೂ ಕೂಡ ಅದು ಹೈಲೈಟ್ ಆಗಿ ಕಾಣಿಸ್ತಿದೆ ದಟ್ ಡೆಫಿನೆಟ್ಲಿ ವಿತಿನ್ ದ ನೆಕ್ಸ್ಟ್ 6 ಮಂತ್ಸ್ ಈ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರೆ ಅಂತ. ಓಕೆನಾ? ಸೊ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಆದಷ್ಟು ಮೆಸೇಜ್ನ ನಾನು ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಇದು ಯಾರೇ ಹುಡುಗರು ನೋಡ್ತಿದ್ರು, ಹುಡುಗಿರು ನೋಡ್ತಿದ್ರು, ನೀವು ನಿಮ್ಮ ಪಾರ್ಟ್ನರಿಗೆ ರೆಸನೇಟ್ ಮಾಡಿಕೊಂಡು ಈ ಮೆಸೇಜಸ್ನ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದ್ರ ಮೇಲೂ ಕೂಡ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು IG ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಪರ್ಸ್ನಲ್ ರೀಡಿಂಗ್ನ. ಇದು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಡೀಟೇಲ್ಸ್. ಆಲ್ ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ 2. ಸೊ ಗ್ರೂಪ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ನಿಮ್ಮ 5 ಕಾರ್ಡ್ಸ್ ರಿವೀಲ್ ಮಾಡಿಕೊಂಡು ಆ ನಂತರ ನಾನು ನಿಮಗೆ ಓವರಾಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿಂದ ಒಂದು ಬಾಬಾ ಕಾರ್ಡ್ ಕೂಡ ನಾನು ಪಿಕ್ ಮಾಡಿಬಿಡ್ತೀನಿ ಸೊ ದಟ್ ಎಲ್ಲ ಕಾರ್ಡ್ಸ್ ಒಟ್ಟಿಗೆ ಪಿಕ್ ಮಾಡಬಹುದು, ರಿವೀಲ್ ಮಾಡ್ಬೋದು. ಓಕೆ, ಮೊದಲನೇ ಕಾರ್ಡ್ ಟ್ಯಾರೋ ಕಾರ್ಡ್ ಆಗಿರುತ್ತೆ. ಸೊ ಲೆಟ್ಸ್ ಸಿ ಟ್ಯಾರೋ ಕಾರ್ಡ್ ಏನು ಹೇಳ್ತಿದೆ ಅಂತ ನೋಡೋಣ. ಸೊ ಇಲ್ಲಿ ಬರ್ತಿರೋದು 8 ಆಫ್ ಸ್ವಾರ್ಡ್ಸ್ ಎನರ್ಜಿ ಬರ್ತಾ ಇದೆ. ಓಕೆ, ಹಾಗೆ ಏಂಜಲ್ಸ್ ಕಡೆಯಿಂದ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಹಾಗೆ ಮೂರನೇ ಕಾರ್ಡ್ ಬಂದು ದಿಸ್ ಕುಡ್ ಬಿ ದ ಒನ್ ಯು ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್ ಅಂತ ಹೇಳ್ತಿದ್ದಾರೆ. ಹಾಗೆ ಟೈಮ್ ಫ್ರೇಮಲ್ಲಿ ನೋಡೋಣ, ರೇನಿ ಸೀಸನ್ ಅಂತ ಬರ್ತಾ ಇದೆ. ಓಕೆ, ಹಾಗೆ ಲಾಸ್ಟಲ್ಲಿ ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್. ಓಕೆ, ಮ್ಯಾನಿಫೆಸ್ಟೇಷನ್ಸ್, ಹೆಲ್ಪ್ ಇಸ್ ಅಟ್ ಹ್ಯಾಂಡ್, ಬಾಬಾ ಅಪಿಯರ್ಸ್ ಇನ್ ಮೆನಿ ಫಾರ್ಮ್ಸ್ ಟು ಹೆಲ್ಪ್ ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಾ. ಲೆಟ್ಸ್ ಸಿ ಇದ್ರ ಓವರಾಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಗ್ರೂಪ್ 2 ಇಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಫಸ್ಟ್ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಕನ್ಫ್ಯೂಸ್ ಏನಂದರೆ ಒಂದು ಎಸ್ ಕಾರ್ಡ್ ಇದೆ, ಒಂದು ನೋ ಕಾರ್ಡ್ ಇದೆ. ಸೊ ಮೇ ಬಿ ಅಂತ ಹೇಳ್ಬೋದು. ಸೊ ನಿಮ್ಮ ಆ ಪಾರ್ಟ್ನರ್ ಬರ್ತಾರಾ ವಾಪಸ್? ಮೇ ಬಿ. ಯಾಕಂದರೆ ಇಲ್ಲಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಕಾರ್ಡ್ ಇದೆ, ಸ್ಟ್ರಾಂಗ್ ನೆಗೆಟಿವ್ ಕಾರ್ಡ್ ಕೂಡ ಇದೆ. ಎಲ್ಲೋ ಯಾರು ಗ್ರೂಪ್ 2 ಪಿಕ್ ಮಾಡಿದ್ದೀರಾ, ಯಾರಿಗಾದರೂ ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂದರೆ ನಿಮ್ಮ ಆ ಎಕ್ಸ್ ಪಾರ್ಟ್ನರ್ ಇಫ್ ಹಿ ಆರ್ ಶಿ ವಾಸ್ ವೆರಿ ಅಬ್ಯೂಸಿವ್ ಅಂದರೆ ನಿಮ್ಮನ್ನ ಏನು ಹೇಳ್ತಾರೆ, ಹೊಡೆಯೋದಿರ್ಬೋದು, ಕಂಡಮ್ ಮಾಡೋದಿರ್ಬೋದು, ಅಥವಾ ಟ್ರೈಂಗ್ ಟು ಪುಟ್ ಯು ಡೌನ್, ಇಮೋಷ್ನಲಿ ಅಬ್ಯೂಸ್ ಇರ್ಬೋದು, ಫಿಸಿಕಲ್ ಅಬ್ಯೂಸ್ ಇರ್ಬೋದು. ಸೊ ಈ ರೀತಿಯಾದ ಟಾರ್ಚರ್ ಕೊಡುವಂಥ ಪಾರ್ಟ್ನರ್ ಆಗಿದ್ದರೆ ಇಟ್ ಈಸ್ ಬೆಟರ್ ನಾಟ್ ಟು ಮ್ಯಾನಿಫೆಸ್ಟ್ ದಿಸ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿಯಾದ ಒಂದು ಅಫ್ಕೋರ್ಸ್ ಐ ಅಂಡರ್ಸ್ಟ್ಯಾಂಡ್, ಒಂದು ಕನೆಕ್ಷನ್ ಇರುತ್ತೆ, ಅಯ್ಯೋ ಪರವಾಗಿಲ್ಲ ನಾನು ಪ್ರೀತಿ ತೋರಿಸಿದ್ರೆ ಅವ್ರು ಬದಲಾಗ್ತಾರೆ, ಅದೆಲ್ಲ ಸುಳ್ಳು. ಓಕೆನಾ? ಸೊ ಆ ರೀತಿಯಾದ ಪಾರ್ಟ್ನರ್ ಇದ್ದರೆ ದಯವಿಟ್ಟು ಈಗಲೇ ಹೇಳ್ತಾ ಇದ್ದೀನಿ, ಬೆಟರ್ ಆ ವ್ಯಕ್ತಿನ ವಾಪಸ್ ಬರಲಿ ಅಂತ ದಯವಿಟ್ಟು ನೀವು ಪ್ರೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಓಕೆ, ಇನ್ ಕೇಸ್ ಏನಾದರೂ ಚಿಕ್ಕ ಪುಟ್ಟ ಜಗಳ ಆಗಿದ್ದು, ಇಫ್ ಯು ಆರ್ ಲೈಕ್ ಸೆಪ್ರೇಟ್ ಆಗಿದ್ದು, ಬ್ರೇಕಪ್ ಆಗಿದ್ದರೆ ಬರ್ತಾರೆ, ಬಟ್ ಟೈಮ್ ತೊಗೊಳತ್ತೆ. ಓಕೆನಾ? ಸೊ ಇಲ್ಲಿ ಯಾವುದೋ ಒಂದು ಚೀಟಿಂಗ್ ಅಂತಲೂ ಬರ್ತಾ ಇದೆ. ಸೊ ಫಾರ್ ಸಮ್ ಆಫ್ ಯು, ನಾಟ್ ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ನಿಮ್ಮ ಆ ಪಾರ್ಟ್ನರ್ ಅಥವಾ ನಿಮ್ಮ ಸೆಪ್ರೇಷನ್ಗೆ ಕಾರಣ ಚೀಟಿಂಗ್ ಅಂತ ಬರ್ತಿದೆ. ಅಂದರೆ ಅದು ನೀವಾಗಿದ್ರೂ ನೀವು ಕೂಡ ಮಾಡಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಚೀಟ್ ಮಾಡಿರ್ಬೋದು. ಚೀಟಿಂಗ್ ಅನ್ನೋ ಒಂದು ಫ್ಯಾಕ್ಟರ್ ಬರ್ತಾ ಇದೆ ಇಲ್ಲಿ. ಸೊ ಅದನ್ನೆಲ್ಲ ನೀವು ಸರಿಪಡಿಸ್ಕೊಂಡು ಆ ನಂತರ ನೀವು ಲೈಕ್ ಈ ವ್ಯಕ್ತಿನ ನೀವು ವಾಪಸ್ ಪಡ್ಕೊಳ್ಬಹುದು ಅಥವಾ ವಾಪಸ್ ನಿಮ್ಮ ಲೈಫಲ್ಲಿ ಅವರು ಬರುವಂಥ ಚಾನ್ಸಸ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಬಟ್ ಏನೇ ನೀವು ಕೇಳ್ಕೊಳ್ಳೋಕ್ಕಿಂತ ಮುಂಚೆ ಅದರ ಕಾನ್ಸಿಕ್ವೆನ್ಸಸ್ನ ನೆನ್ಪಿಟ್ಕೊಳ್ಳಿ. ಅದರಿಂದ ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಗುಡ್ ಬ್ಯಾಡ್, ಜಸ್ಟ್ ಬ್ಲೈಂಡ್ಲಿ ಇಲ್ಲ ನನಗೆ ಆ ವ್ಯಕ್ತಿ ವಾಪಸ್ ಬರಲೇಬೇಕು, ಅವ್ರು ಹೊಡೆದ್ರು ಬೈದರು, ಲೈಕ್ ನನಗೆ ಅವ್ರ ಮೇಲೆ ನಿಜವಾದ ಪ್ರೀತಿ ಇದೆ, ಸೊ ಐ ಆಮ್ ರೆಡಿ ಟು ಆಕ್ಸೆಪ್ಟ್, ಅದೆಲ್ಲ ರಬ್ಬಿಶ್ ಕಾನ್ಸೆಪ್ಟ್. ಅದು ಮೂವೀಸಲ್ಲೋ ಅಥವಾ ಇನ್ನೆಲ್ಲೋ ಬುಕ್ಕಲ್ಲಿ ಓದಿರೋದು ಅಲ್ಲಿ ಚೆನ್ನಾಗಿ ಕಾಣುತ್ತೆ. ರಿಯಾಲಿಟೀಲಿ ದಟ್ ಈಸ್ ನಾಟ್ ಪಾಸಿಬಲ್. ಸೊ ಕೊನೆಗೆ ಯಾರಿಗೆ ಹರ್ಟ್ ಮಾಡ್ತಾರೆ ಅಂದರೆ ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ತೀರಾ, ನಿಮಗೆ ನೀವೇ ಒಂದು ಸ್ಟಿಕ್ಕಿ ಸಿಚುವೇಷನಲ್ಲಿ ಇರ್ತೀರಾ. ಸೊ ನನಗೆ ಸ್ಟ್ರಾಂಗ್ ಇಂಟ್ಯೂಷನ್ ಬರ್ತಿರೋದು ಗ್ರೂಪ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಮೆಜಾರಿಟಿ ಆಫ್ ಯುವರ್ ಕುರುಡ್ ಪ್ರೀತಿಯಲ್ಲಿದ್ದೀರಾ. ಸೊ ಬ್ಲೈಂಡ್ ಫೋಲ್ಡೆಡ್. ಸೊ ನೀವು ಇದನ್ನು ವೀಡಿಯೋನ ರಿವೈಂಡ್ ಮಾಡಿ ನೋಡಿದ್ರೆ ಆ 8 ಆಫ್ ಸ್ವಾರ್ಡ್ಸಲ್ಲಿ ಅದೇ ಕಾಣಿಸ್ತಿರೋದು, ಬ್ಲೈಂಡ್ ಫೋಲ್ಡೆಡ್ ವುಮೆನ್ ವಿತ್ ಸ್ವಾರ್ಡ್ಸ್ ಸರೌಂಡೆಡ್. ಸೊ ನಿಮಗೆ ಗೊತ್ತು ಹೇಗೆ ಇದರಿಂದ ಹೊರಗೆ ಬರಬೇಕು, ಬಟ್ ಎಲ್ಲೋ ಏನೋ ಒಂದು ಕಟ್ ಹಾಕ್ತಿದೆ ನಿಮ್ಮನ್ನ. ಸೊ ದಯವಿಟ್ಟು ಪೇ ಅಟೆನ್ಷನ್
ಟು ದ ರಿಯಾಲಿಟಿ ಆ್ಯಂಡ್ ಟೇಕ್ ಡಿಸಿಷನ್ಸ್ ಅಂತ ಸಜೆಸ್ಟ್ ಮಾಡ್ತಿದ್ದೀನಿ. ರಿಯಾಲಿಟಿ ಏನು ಅಂತ ತಿಳ್ಕೊಳ್ಳಿ. ಫ್ರೆಂಡ್ಸ್, ಫ್ಯಾಮಿಲಿ ಬೇಕಾದರೆ ಹೆಲ್ಪ್ ಕೂಡ ತೊಗೊಳ್ಬಹುದು. ಆ್ಯಂಡ್ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಆದಷ್ಟು ಮೆಸೇಜಸ್ನ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ 3. ಸೊ ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ನಿಮ್ಮ ಕಾರ್ಡ್ಸ್ನ ರಿವೀಲ್ ಮಾಡಿ, ಆ ನಂತರ ನಾನು ನಿಮಗೆ ಓವರಾಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಇನ್ನೊಂದು ಕಾರ್ಡ್ನ ಕೂಡ ಪಿಕ್ ಮಾಡ್ತೀನಿ ಬಾಬಾ ಕಡೆಯಿಂದ. ಆಲ್ ರೈಟ್, ಸೊ ಆಲ್ ಟುಗೆದರ್ 5 ಕಾರ್ಡ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮ ಮೊದಲನೇ ಕಾರ್ಡ್ ಬಂದು ರಿವರ್ಸ್ಡಲ್ಲಿ ಬಂದಿದೆ. ಓಕೆ, ಸೊ ದಿಸ್ ಈಸ್ ದಿ ಎಂಪರಸ್ ಕಾರ್ಡ್. ಓಕೆ, ಸೊ ಇದು ರಿವರ್ಸ್ಡಲ್ಲಿ ಬಂದಿದೆ. ಆ್ಯಂಡ್ ಲೆಟ್ಸ್ ಸಿ ಏಂಜಲ್ಸ್ ಕಡೆಯಿಂದ ಏನು ಬರ್ತಿದೆ. ಅನ್ಲೈಕ್ಲಿ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಯು ಡಿಸರ್ವ್ ಲವ್ ಅಂತ ಹೇಳ್ತಿದ್ದಾರೆ, ಬಿಕಾಸ್ ಯು ಆರ್ ಅ ಲವಬಲ್ ಪರ್ಸನ್, ಗ್ರೂಪ್ 3. ಓಕೆ, ಹಾಗೆ ಟೈಮ್ ಫ್ರೇಮಲ್ಲಿ ಬರ್ತಿರೋದು ಇನ್ ಬಿಟ್ವೀನ್ ಅಕ್ಟೋಬರ್ ಟು ನವಂಬರ್, ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಫಾರ್ ಅ ಫೇವರಬಲ್ ಬಿಗಿನಿಂಗ್ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ದಿ ಹೋಮ್, your home should be a place of rest with positive energy. ಬ್ಯೂಟಿಫುಲ್ ಎನರ್ಜಿ. ಲೈಕ್ ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಒಂದು ಕಾರ್ಡ್ ಹೇಗೆ ಇನ್ನೊಂದು ಕಾರ್ಡ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿ ಸಿಂಕ್ ಆಗಿ ಬರ್ತಾ ಇದೆ ಮೆಸೇಜಸ್ ಅಂತ. ಸೊ ಲೆಟ್ಸ್ ಗೆಟ್ ದ ಇನ್ ಡೆಪ್ತ್ ಮೀನಿಂಗ್ ಆಫ್ ದೀಸ್ ಕಾರ್ಡ್ಸ್. ಸೊ ಗ್ರೂಪ್ 3, ಐ ಆಮ್ ರಿಯಲಿ ಸಾರಿ, ಡಿಸಪಾಯಿಂಟ್ ಆಗಿದ್ದರೆ ಸಾರಿ, ಬಟ್ ಕಾರ್ಡ್ಸ್ ಕ್ಲಿಯರ್ ಕಟ್ಟಾಗಿ ಹೇಳ್ತಿದೆ ದಟ್ ಈ ವ್ಯಕ್ತಿ ಬರುವಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಆ್ಯಂಡ್ ಎಲ್ಲೋ ನೀವು ಒಂದು ಫಾಲ್ಸ್ ಹೋಪ್ಸಲ್ಲಿ ಕಾಯ್ತಾ ಇದ್ದೀರಾ ದಟ್ ಈ ವ್ಯಕ್ತಿ ವಾಪಸ್ ಬರ್ತಾರೆ ಅಂತ. ಬಟ್ ಆ ವ್ಯಕ್ತಿ ಆಲ್ರೆಡಿ ಮೂವ್ ಆನ್ ಆಗಿದೆ. ನಾವು ಇಟ್ಸ್ ಯೋರ್ ಟೈಮ್ ಟು ಮೂವ್ ಆನ್. ಸಮ್ವೇರ್ ಲೈಕ್ ನೀವು ಆ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಜೆನ್ಯೂನ್ ಆಗಿ ಖುಷಿಯಾಗಿರಲಿಲ್ಲ. ಎಲ್ಲೋ ನಿಮ್ಮ ಫೆಮಿನಿನ್ ಎನರ್ಜಿ, ಸೊ ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಆ ಫೆಮಿನಿನ್ ಎನರ್ಜಿನ ತುಂಬಾ ಸಪ್ರೆಸ್ ಮಾಡ್ಕೊಂಡಿದ್ರಿ. ಅಂದರೆ ನಿಮಗೆ ಏನು ಜೆನ್ಯೂನ್ ಆಗಿ ಫೀಲ್ ಆಗ್ತಿತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ಅದನ್ನು ಡಿಸ್ಮಿಸ್ ಮಾಡ್ತಿದ್ರು ನಿಮ್ಮ ಪಾರ್ಟ್ನರ್. ಅಥವಾ ನೀವು ಟ್ರೂ ಆಗಿ ಏನಾದ್ರು ಹೇಳ್ಕೊಂಡ್ರೆ ತುಂಬ ಇಮೋಷ್ನಲ್ ಆಗಿ ಮಾತಾಡ್ತಿದ್ಯಾ, ಅಥವಾ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಈ ವಿಷಯಕ್ಕೆ, ಯಾಕೆ ಇಷ್ಟೊಂದು ಉದ್ವೇಗ, ಯಾಕೆ ಇಷ್ಟೊಂದು ಆ್ಯಂಕ್ಷಸ್ನೆಸ್. ಸೊ ಎಲ್ಲೋ ನಿಮಗೊಂದು ಕಡೆ ನಿಮ್ಮ ರಿಯಲ್ ಎಕ್ಸ್ಪ್ರೆಷನ್ನ ನೀವು ಅದನ್ನು ಸಪ್ರೆಸ್ ಮಾಡಿಕೊಂಡು ಆ ರಿಲೇಷನ್ಶಿಪ್ಪಲ್ಲಿ ಇದ್ರಿ. ಎಸ್, ಸಮ್ ಗುಡ್ ಮೆಮರೀಸ್ ಇತ್ತು ಅದರಲ್ಲಿ. ಹಾಗನ್ಬಿಟ್ಟು ವಾಪಸ್ ಬರಬೇಕು ಆ ವ್ಯಕ್ತಿ ಅಂದರೆ ಮತ್ತೆ ಅದೇ ಒಂದು ಸೈಕಲ್ ಕಂಟಿನ್ಯೂ ಆಗುತ್ತೆ. ನೀವು ನಿಮ್ಮ ಫೀಲಿಂಗ್ಸ್ನ ಸಪ್ರೆಸ್ ಮಾಡ್ಕೊಳ್ತೀರಾ, ಅವ್ರು ನಿಮ್ಮನ್ನ ಡಾಮಿನೇಟ್ ಮಾಡ್ತಾರೆ. ಸೊ ಇಂಬ್ಯಾಲೆನ್ಸ್ ಇತ್ತು, ನಿಮ್ಮ ಫೆಮಿನಿನ್ ಮ್ಯಾಸ್ಕ್ಯುಲಿನ್ ಎನರ್ಜಿ ನಿಮ್ಮ ಆ ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ಇತ್ತು. ಆ್ಯಂಡ್ ಯು ಆರ್ ನಾಟ್ 100% ಹ್ಯಾಪಿ. ಓಕೆ, ಸೊ ಗ್ರೂಪ್ 3 ಅವರಿಗೆ ಬರ್ತಿರುವಂಥ ಮೆಸೇಜ್, ವಾಪಸ್ ಬರ್ತಾರ ಡೆಫಿನೆಟ್ಲಿ. ಇಲ್ಲಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಯು ಡಿಸರ್ವ್ ಲವ್ ಅಂದರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದೆ, ಅರೆ ಇದಕ್ಕಿಂತ ಒಂದು ಒಳ್ಳೆ ರಿಲೇಷನ್ಶಿಪ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ಅಥವಾ ಆ ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಸೊ ಹ್ಯಾವ್ ಪೇಷನ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಟೈಮ್ ಫ್ರೇಮ್ ಕಾರ್ಡಲ್ಲೂ ಕೂಡ ಬಂದಿದೆ ದಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಡ್ ಆಗುತ್ತೆ, ಬಟ್ ಇಟ್ ವಿಲ್ ಬಿ ಅ ಲೈಕ್ ಗ್ರೇಟ್ ಬಿಗಿನಿಂಗ್. ಇನ್ಯಾವುದೋ ಒಂದು ಹೊಸ ಚಾಪ್ಟರ್ನ ಬ್ಯೂಟಿಫುಲ್ ಬಿಗಿನಿಂಗ್ ಆಗಿರುತ್ತೆ ಅಂತ ಕೂಡ ಬರ್ತಾ ಇದೆ. ಸೊ ಲೈಕ್ ಸಮ್ವೇರ್ ಈ ರಿಲೇಷನ್ಶಿಪ್ ಎಂಡ್ ಆಗಬೇಕಾಗಿತ್ತು, ಅದು ಎಂಡ್ ಆಗ್ತಿದೆ. ಸೊ ಲೆಟ್ ಗೋ ಆಫ್ ಇಟ್. ಅದನ್ನು ವಾಪಸ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ, ಮತ್ತು ಆ ವ್ಯಕ್ತಿ ವಾಪಸ್ ಬರಲಿ ಅಂತ ಕೇಳ್ಕೊಳಕ್ಕೆ ಹೋಗಬೇಡಿ. ಆ ರಿಲೇಷನ್ಶಿಪ್ಪಿಂದ ನೀವು ಕಲಿಬೇಕಾಗಿರೋಂಥ ಪಾಠಗಳು ಕಲ್ತಾಯಿತು. ನಾವು ಇಟ್ಸ್ ಟೈಮ್ ಟು ಮೂವ್ ಆನ್. ಆ್ಯಂಡ್ ಯಾವುದೇ ರೀತಿಯಾದ ನೆಗೆಟಿವಿಟಿ ಬೇಡ. ತುಂಬಾ ಅಳೋದಿರ್ಬೋದು, ತುಂಬಾ ಡಿಪ್ರೆಸ್ಡ್ ಫೀಲ್ ಮಾಡ್ಕೊಳ್ಳೋದಿರ್ಬೋದು, ನೀವು ಅದನ್ನು ಮನೇಲಿ ಮಾಡ್ತಿದ್ದೀರಾ ಅಂತ ಕಾಣಿಸುತ್ತೆ. ಯಾಕಂದರೆ ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್, ಮನೆ ಅನ್ನೋದು ಒಂದು ಪಾಸಿಟಿವಿಟಿನ ತರಬೇಕು. ಅದರಲ್ಲಿ ನೀವು ಬೇಜಾರು ಮಾಡಿಕೊಂಡು ಹತ್ಕೊಂಡು ಆ ನೆಗೆಟಿವಿಟಿನ ತುಂಬಿಸಿದ್ರೆ, ಸೊ ಎನಿ ಟೈಮ್ ನೀವು ಹೊರಗಡೆ ಒಳಗಡೆ ಮನೆ ಒಳಗಡೆ ಬರ್ತಿದ್ದಂಗೆ ಅದೇ ನೆಗೆಟಿವಿಟಿ ವಿಲ್ ಬಿ ಸರೌಂಡೆಡ್ ವಿತ್ ದ್ಯಾಟ್ ನೆಗೆಟಿವಿಟಿ. ಸೊ ಆದಷ್ಟು ಆ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳಿ, ಆ್ಯಂಡ್ ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಆ್ಯಂಡ್ ಯು ವಿಲ್ ವೆರಿ ಸೂನ್ ಮ್ಯಾನಿಫೆಸ್ಟ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ದಟ್ ಯು ಡಿಸರ್ವ್. ನಿಮಗೆ ಅದು ಡಿಸರ್ವಬಲ್ ಆಗುವಂಥ ಲವ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಮೆಸೇಜ್ನ ಜನರಲ್ ರೀತಿಯಲ್ಲಿ ಕೊಟ್ಟಿದ್ದೀನಿ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ ರೀಡಿಂಗ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ 4. ಗ್ರೂಪ್ 4 ಯಾರೆಲ್ಲ ಪಿಕ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿರುತ್ತೆ. ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡಿ, ಆನಂತರ ಓವರಾಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಬಾಬಾ ಕಡೆಯಿಂದನೂ ಒಂದು ಕಾರ್ಡ್ನ ಪಿಕ್ ಮಾಡಾಯಿತು. 5 ಕಾರ್ಡ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸೊ ಮೊದಲನೇ ಕಾರ್ಡ್ ಟ್ಯಾರೋದಾಗಿರುತ್ತೆ. ಸೊ ಬರ್ತಿರುವಂಥ ಕಾರ್ಡ್ ಕಿಂಗ್ ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ, ಬ್ಯೂಟಿಫುಲ್. ಆ್ಯಂಡ್ ಎರಡನೇ ಕಾರ್ಡಿಲ್ಲಿ ಬರ್ತಿರುವಂಥದ್ದು ಟ್ರಸ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್. ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ಸ್, ನ್ಯೂ ಲವ್, ಅ ನ್ಯೂ ಪರ್ಸನ್ ಹ್ಯಾಸ್ ಸ್ಟರ್ಡ್ ಯೋರ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಟೈಮಿಂಗ್ ಏನು ಹೇಳ್ತಿದೆ,
ಸ್ಪ್ರಿಂಗ್ ಸೀಸನ್ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಹಾಗೆ ಕೊನೆಯದಾಗಿ ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಈಕ್ವಾಲಿಟಿ, ಟ್ರೀಟ್ ಆಲ್ ಪೀಪಲ್ ಈಕ್ವಲಿ ಅಂತ ಬರ್ತಾ ಇದೆ. ಆಲ್ ರೈಟ್. ಸೊ ಲೆಟ್ಸ್ ಸಿ ಇದರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕಂದ್ರೆ ಗ್ರೂಪ್ 4 ನಿಮ್ಮ ವ್ಯಕ್ತಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ನೀವು ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ಒಂದು ಟ್ರಸ್ಟ್ ಫ್ಯಾಕ್ಟರ್ ಬೇಕಾಗುತ್ತೆ ದಟ್ ಎಸ್ ಈ ವ್ಯಕ್ತಿ ವಾಪಸ್ ಬರ್ತಾರೆ ಅಂತ. ಸೊ ನಿಮ್ಮ ಆ ವ್ಯಕ್ತಿಯ ಕ್ವಾಲಿಟೀಸ್ ಇಲ್ಲಿ ನಾನು ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀನಿ ಆ್ಯಂಡ್ ನಿಮಗೆ ಇದು ರೆಸನೇಟ್ ಆದರೆ ಎಸ್ ಯು ಕ್ಯಾನ್ ವೇಟ್. ರೆಸನೇಟ್ ಆಗಿಲ್ಲ ಅಂದರೆ ಇಟ್ ಈಸ್ ಬೆಟರ್ ಟು ಮೂವ್ ಆನ್. ಓಕೆನಾ. ಸೊ ಈ ವ್ಯಕ್ತಿ ಬಂದು ದೇ ಆರ್ ಸ್ಟ್ರಾಂಗ್ ಆನ್ ಮ್ಯಾಸ್ಕ್ಯುಲಿನ್ ಎನರ್ಜಿ. ತುಂಬಾ ಸ್ಟ್ರಾಂಗ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಇರುತ್ತೆ. ಅಂದರೆ ಅವ್ರು ತೊಗೊಳ್ಳುವಂಥ ನಿರ್ಧಾರಗಳಿರ್ಬೋದು, ಅವ್ರು ಯೋಚನೆ ಮಾಡುವ ರೀತಿ ನಿಮ್ಗಿಂತ ತುಂಬಾ ಮೆಚ್ಯೂರ್ಡ್ ಥಿಂಕಿಂಗ್ ಇರುತ್ತೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವ್ರು ಹೇಳ್ದಂಗೆ ನಡೀತಾ ಇರುತ್ತೆ ಆ್ಯಂಡ್ ಅವ್ರು ಹೇಳುವ ಎಲ್ಲ ಒಂದು ವಿಷಯಗಳು ಸರಿಯಾಗಿರುತ್ತೆ. ಓಕೆ. ಈಗ ಸಪ್ರೇಟಾಗಿ ಹೋಗಿರ್ಬೋದು, ಚಿಕ್ಕ ಪುಟ್ಟ ಜಗಳಗಳಾಗಿರ್ಬೋದು, ಅವರೇ ವಾಪಸ್ ಬಂದು ಇದನ್ನು ಸರಿಪಡಿಸ್ಕೋತಾರೆ. ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಅವರು ಮರೆತು ಲೈಕ್ ಓಕೆ ಲೆಟ್ಸ್ ಸ್ಟಾರ್ಟ್ ಫ್ರೆಶ್ ಅನ್ನೋ ರೀತಿಯಲ್ಲಿ ಇರುವ ಒಂದು ಮೈಂಡ್ಸೆಟ್ನ ವ್ಯಕ್ತಿ ಆಗಿರ್ತಾರೆ. ಈ ಡಿಸ್ಕ್ರೈಬ್ ಮಾಡುವ ಕ್ಯಾರೆಕ್ಟರ್ಸ್ ನಿಮ್ಮ ಪಾರ್ಟ್ನರಲ್ಲಿ ಇಲ್ಲ ಅಂದರೆ ದಯವಿಟ್ಟು ಮೂವ್ ಆನ್ ಆಗಿ. ಯಾಕಂದರೆ ಏಂಜಲ್ಸ್ ಹೇಳ್ತಿದ್ದಾರೆ ಯಾವುದೋ ಒಂದು ಹೊಸ ವ್ಯಕ್ತಿಯ ಒಂದು ಎಂಟ್ರಿ ನಿಮ್ಮ ಲೈಫಲ್ಲಿ ಆಗಿದೆ ಆ್ಯಂಡ್ ದೇ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಯು. ಅಥವಾ ನಿಮಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇರ್ಬೋದು, ಅವ್ರು ಪ್ರಪೋಸ್ ಮಾಡಿರ್ಬೋದು, ಅಥವಾ ಜಸ್ಟ್ ನಿಮ್ಮ ಕಂಡ್ರೆ ಇಷ್ಟ ಅಂತ ಹೇಳಿರ್ಬೋದು. ಆ್ಯಂಡ್ ನಿಮಗೊಂದು ಕನ್ಫ್ಯೂಷನ್ ಇರ್ಬೋದು, ಅರೆ ವಿಲ್ ಮೈ ಎಕ್ಸ್ ಕಮ್ ಬ್ಯಾಕ್, ಅವ್ರು ವಾಪಸ್ ಬರ್ತಾರಾ ಇಲ್ವಾ ಅಂತ. ಸೊ ಆ ಡೆಸಿಷನ್ ನಿಮಗೆ ಬಿಟ್ಟಿದ್ದು. ನಾನು ಹೇಳಿದ್ದಂಥ ಏನು ಹೇಳ್ತಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಎಕ್ಸ್ ಪಾರ್ಟ್ನರಲ್ಲಿದ್ದರೆ ಎಸ್ ವೇಟ್ ಮಾಡಿ. ಇಲ್ಲ ಸ್ವಲ್ಪ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ತುಂಬಾ ಓವರ್ ಡಾಮಿನೇಟಿಂಗ್ ಆಗಿರ್ಬೋದು, ಈ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದ್ರೆ ದಯವಿಟ್ಟು ಮೂವ್ ಆನ್ ಇನ್ ಯುವರ್ ಲೈಫ್ ಅಂತ ಹೇಳ್ತಿದ್ದಾರೆ. ವೇಟ್ ಮಾಡಂಗಿದ್ರೆ ಪೇಷನ್ಸ್ ಇರಬೇಕು, ಟ್ರಸ್ಟ್ ಇರಬೇಕು, ದಟ್ ಥಿಂಗ್ಸ್ ಆರ್ ಗೋಣ ಗೆಟ್ ಬೆಟರ್ ಅಂತ. ಓಕೆ. ಆ್ಯಂಡ್ ಬಾಬಾ ಕೂಡ ಹೇಳ್ತಿದ್ದಾರೆ ದಟ್ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಒಂದು ಪ್ರೆಸೆಂಟ್ ಅಥವಾ ಫ್ಯೂಚರಿಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಬಿಕಾಸ್ ಯಾರೋ ನಿಮಗೆ ಹೇಗೋ ಟ್ರೀಟ್ ಮಾಡಿದ್ರು ಅಂತ ಎಲ್ಲರೂ ಅದೇ ರೀತಿ ಟ್ರೀಟ್ ಮಾಡ್ತಾರೆ, ಎಲ್ಲರೂ ನಿಮ್ಮ ಜೊತೆ ಹಾಗೆ ನಡ್ಕೊಳ್ತಾರೆ ಅಂದರೆ ಅದು ಮೂರ್ಖತನ ಆಗುತ್ತೆ. ಸೊ ಜನರನ್ನು ನಂಬಬೇಕು, ಅತಿಯಾಗೂ ನಂಬೇಡಿ, ಹಾಗೆ ಅತಿಯಾಗೂ ಡೌಟ್ ಪಡಬೇಡಿ. ಲೈಕ್ ಜಸ್ಟ್ ಟ್ರೀಟ್ ದೆಮ್ ಈಕ್ವಲಿ ಮೇಜರಾಗಿ ಬರ್ತಿರೋದು. ಸೊ ಗ್ರೂಪ್ 4 ವೆರಿ ವೆರಿ ಏನು ಹೇಳ್ತಾರೆ ಸಾರ್ಟೆಡ್ ಕಾರ್ಡ್. ಕ್ಲಿಯರ್ ಕಟ್ಟಾಗಿ ಹೇಳ್ತಿದೆ ದಟ್ ಎಸ್ ಇಟ್ ಈಸ್ ವರ್ತ್ ವೇಟ್ ಮಾಡಬಹುದು. ನಿಮ್ಮ ಆ ಪಾರ್ಟ್ನರ್ ವೆಲ್ ಡಿಸರ್ವಿಂಗ್ ಆಗಿದ್ದರೆ, ಇಲ್ಲ ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿದ್ದೆ, ಇಲ್ಲ ಆ ವ್ಯಕ್ತಿ ಯಾವುದೇ ರೀತಿಯಾದ ಒಂದು ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತಿರಲಿಲ್ಲ, ಜಸ್ಟ್ ಒಂದು ಕುರುಡು ಪ್ರೀತಿ ಇದೆ, ಅಥವಾ ನಾನು ತುಂಬಾ ಟೈಮ್ ಮತ್ತು ಎನರ್ಜಿನ ಇನ್ವೆಸ್ಟ್ ಮಾಡಿ ನಾನು ಆ ರಿಲೇಷನ್ಶಿಪ್ಪಲ್ಲಿದ್ದೆ, ಇನ್ನೂ ವೇಟ್ ಮಾಡಬೇಕಂದ್ರೆ ಪ್ಲೀಸ್ ಬ್ರದರ್, ಪ್ಲೀಸ್ ಸಿಸ್ಟರ್, ಮೂವ್ ಆನ್ ಅಂತ ಹೇಳ್ತೀನಿ. ಸೊ ನೆನಪಿರಲಿ ಗೈಸ್, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾನು ಎಲ್ಲ ಡಿಫ್ರೆಂಟ್ ಸಿನಾರಿಯೋಸ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಆದಷ್ಟು ಮೆಸೇಜಸ್ನ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ನಿಮಗೆ ರೆಸನೇಟ್ ಆದರೆ ಗ್ರೇಟ್, ಇಲ್ಲ ಅಂದರೆ ಯು ಫೀಲ್ ಫ್ರೀ ಟು ಪಿಕ್ ನದರ್ ಕಾರ್ಡ್ ಆಲ್ಸೋ. ಓಕೆ. ಇಲ್ಲ ನನಗೆ ಒಂದು ಪರ್ಸ್ನಲ್ ರೀಡಿಂಗೇ ಬೇಕು ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗಿ, ಹಾಗೆ DM ಮಾಡಿ ಒಂದು ಪರ್ಸ್ನಲ್ ರೀಡಿಂಗ್ನ ಕೂಡ ನೀವು ಬುಕ್ ಮಾಡ್ಕೊಳ್ಬಹುದು. ಓಕೆ. ಸೊ ಫೈನಲಿ ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ 5, ಲಾಸ್ಟ್ ಗ್ರೂಪ್ ಫಾರ್ ದ ಡೇ. ಯಾರೆಲ್ಲ ಗ್ರೂಪ್ 5 ಪಿಕ್ ಮಾಡಿದ್ದೀರಾ, ಈ ಮೆಸೇಜ್ ನಿಮ್ಗಾಗಿರುತ್ತೆ. ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆ ನಂತರ ನಾನು ನಿಮಗೆ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಕಾರ್ಡ್ನ ಪಿಕ್ ಮಾಡಬೇಕಾಗತ್ತೆ ಬಾಬಾ ಕಡೆಯಿಂದ. ಓಕೆ. ಸೊ ಒಟ್ಟು 5 ಕಾರ್ಡ್ಸ್ ಇರುತ್ತೆ. ಸೊ ಮೊದಲನೇದು ಟ್ಯಾರೋ ಕಾರ್ಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಕಾರ್ಡ್ ಏನಂತ ಬರ್ತಿದೆ, ರಿವರ್ಸ್ಡಲ್ಲಿ ಬಂದಿದೆ. ದಿಸ್ ಈಸ್ 9 ಆಫ್ ಪೆಂಟಿಕಲ್ಸ್. ಓಕೆ. ಸೊ ಲೆಟ್ ಮಿ ಶೋ ಯು ಅಪ್ರೈಟ್ ಪೊಸಿಷನಲ್ಲಿ ಹೇಗಿರುತ್ತೆ ಕಾರ್ಡ್. 9 ಆಫ್ ಪೆಂಟಿಕಲ್ಸ್ ಅಪ್ರೈಟ್ ಪೊಸಿಷನಲ್ಲಿ ಹೀಗಿರುತ್ತೆ. ನಿಮಗೆ ಬಂದಿರೋದು ರಿವರ್ಸ್ಡಲ್ಲಿ. ಹಾಗೆ ಏಂಜಲ್ಸ್ ಕಡೆಯಿಂದ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಆನ್ಸರ್ ಪ್ಯಾಷನ್, ಅಲವ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಟು ಸಿಂಗ್ ವಿತ್ ಜಾಯ್ ಅಂತ ಹೇಳ್ತಿದ್ದಾರೆ. ಟೈಮ್ ಫ್ರೇಮಲ್ಲಿ ಬರ್ತಿರುವಂಥ ಆನ್ಸರ್ ಟುಡೇ ಅಂತ ಹೇಳ್ತಿದ್ದಾರೆ. ಸಮ್ಮರ್ ಸೀಸನ್ ಟುಡೇ ಅಂತ ಹೇಳ್ತಿದ್ದಾರೆ. ಹಾಗೆ ಲಾಸ್ಟಲ್ಲಿ ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಧ್ವನಿ ಅಂತ ಬರ್ತಿದೆ. ದ ಸೀಕ್ರೆಟ್ ಫೈರ್ ಬರ್ನ್ಸ್ ಇಂಪ್ಯೂರಿಟಿ ಆ್ಯಂಡ್ ಎಲಿಮಿನೇಟ್ಸ್ ಡಾರ್ಕ್ನೆಸ್ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಸೊ ಲೆಟ್ಸ್ ಸಿ ಇದರ ಓವರ್ ಆಲ್ ಮೀನಿಂಗ್ ಏನು ಅಂತ ಈಗ ತಿಳ್ಕೊಳ್ಳೋಣ. ಸೊ ಗ್ರೂಪ್ 5 ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕಂದ್ರೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ ಅಂದರೆ ಇಲ್ಲಿ ಮೇ ಬಿ ಕಾರ್ಡ್ ಬಂದಿದೆ, ಸ್ಟ್ರಾಂಗ್ ಆಗಿ ನೋ ಬಂದಿದೆ, ಸ್ಲೈಟ್ಲಿ ಎಸ್ ಕಾರ್ಡ್ ಬಂದಿದೆ. ಸೊ ಐ ವುಡ್ ಲೈಕ್ ಟು ಕಾಲ್ ಇಟ್ ಅ ಮೇ ಬಿ ಕಾರ್ಡ್. ಸೊ ಮೇ ಬಿ ಕಾರ್ಡ್ ಏನಕ್ಕೆ ಅಂದರೆ ಒಂದು ನೀವು ಇದ್ದಂಥ ರಿಲೇಷನ್ಶಿಪ್, ಅದು ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವಿಬ್ಬರು ಇದ್ದಂಥ ಇದರಲ್ಲಿ ಒಬ್ಬರ ರೀಸನಿಂಗ್ ರಾಂಗ್ ಆಗಿರುತ್ತೆ. ಅಂದರೆ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಕಾರಣ ಬೇರೆಯೇ ಆಗಿರುತ್ತೆ. ಅದು ಮನಿ ಇರ್ಬೋದು, ಅಥವಾ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು. ಸೊ ಸಮ್ವೇರ್ ಅವರ ಇಂಟೆನ್ಷನ್ ಟ್ರೂ ಲವ್ ಆಗಿರಲಿಲ್ಲ.
ದೇರ್ ಇಂಟೆನ್ಷನ್ ವಾಸ್ ಟು ಗೆಟ್ ಸಮಥಿಂಗ್ ಔಟ್ ಆಫ್ ಇಟ್. ಓಕೆನಾ? ಸೊ ಅದು ಅಂದರೆ ನೀವು ರಿಚ್ ಆಗಿರ್ಬೋದು, ನೀವು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಸೊ ಏನೋ ಒಂದು ನಿಮ್ಮ ಸ್ಟೇಟಸ್ ನೋಡಿ ಅಥವಾ ನಿಮ್ಮ ಬ್ಯೂಟಿ ನೋಡಿ ದೆ ವರ್ ಇನ್ ದಟ್ ರಿಲೇಷನ್‌ಶಿಪ್. ಸೊ ಸಮ್‌ವೇರ್ ಆ ಒಂದು ಕಾರಣಕ್ಕೋಸ್ಕರ ಅವ್ರು ಆ ರಿಲೇಷನ್‌ಶಿಪ್ಪಲ್ಲಿ ಇದ್ದರು ಆ್ಯಂಡ್ ಸಮ್‌ವೇರ್ ಲೈಕ್ ಅದೆಲ್ಲ ಒಂದು ಎಕ್ಸ್‌ಪೀರಿಯನ್ಸ್ ಮಾಡಿದ್ಮೇಲೆ ದೇ ಹ್ಯಾವ್ ಮೂವ್ಡ್ ಆನ್. ಒಂದು ಚಿಕ್ಕ ಪುಟ್ಟ ಕಾರಣಗಳು ಕೊಟ್ಟು ಅವರು ಬ್ರೇಕಪ್ ಮಾಡ್ಕೊಂಡಿರಬಹುದು. ಆ್ಯಂಡ್ ಯಾವುದೋ ಒಂದು ಪ್ಯೂರ್ ಇಂಟೆನ್ಷನ್ ಕಾಣಿಸ್ತಿಲ್ಲ ನನಗೆ ಆ ರಿಲೇಷನ್‌ಶಿಪ್ಪಲ್ಲಿ. ಹಾಗೆ ಮೆಡಿಟೇಷನ್ ಬ್ರಿಂಗ್ಸ್ ದಿ ಆನ್ಸರ್. ಸೊ ಸಮ್‌ವೇರ್ ನಿಮಗೂ ಡೀಪ್ ಡೌನ್ ನಿಮಗೂ ಗೊತ್ತು ಆ ವ್ಯಕ್ತಿ ಬಿಹೇವ್ ಮಾಡ್ತಿದ್ದಂಥ ರೀತಿ ಇರ್ಬೋದು ಅಥವಾ ನೀವೇ ಆಗಿರ್ಬೋದು ಆ ವ್ಯಕ್ತಿ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ, ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಡೋಂಟ್ ಗೆಟ್ ಮಿ ರಾಂಗ್, ನಾನು ನಿಮ್ಮನ್ನ ಬ್ಲೇಮ್ ಮಾಡ್ತಿದ್ದೀನಿ ಅಥವಾ ಅವ್ರನ್ನ ಬ್ಲೇಮ್ ಮಾಡ್ತಿದ್ದೀನಿ ಅಂತ. ನಾನು ಎನರ್ಜಿ ಬಗ್ಗೆ ಮಾತಾಡ್ತಿರೋದು. ನೀವು ಅಥವಾ ಅವರು ಒಂದು ಟ್ರೂ ಇಂಟೆನ್ಷನಿಂದ ಈ ರಿಲೇಷನ್‌ಶಿಪ್ ಅಲ್ಲಿ ಬಂದಿಲ್ಲ. ಸೊ ನನಗೆ ಇಲ್ಲಿ ಕಾಣಿಸ್ತಿರೋದು ಒಂದು ದುಡ್ಡಿನ ಸ್ಟೇಟಸ್ ಇರ್ಬೋದು, ಇನ್ನೊಂದು ಪ್ಯಾಷನ್ ಅಂತ ಬಂದಿರೋದ್ರಿಂದ ಬಿಕಾಸ್ ಆಫ್ ಬ್ಯೂಟಿ, ಬಿಕಾಸ್ ಆಫ್ ಫಿಸಿಕಲ್ ಅಟ್ರಾಕ್ಷನ್ ಕೂಡ ನೀವು ಜೊತೆಗಾಗಿರಬಹುದು. ಆ್ಯಂಡ್ ಸಮ್‌ವೇರ್ ಲೈಕ್ ಆ ಇಂಟೆನ್ಷನ್ಸ್ ಅವ್ರಿಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅದೆಲ್ಲ ನೋಡಿದ್ಮೇಲೆ ದೇ ಆರ್ ಲೈಕ್ ಓಕೆ ಫೈನ್, ನಾನು ಇಲ್ಲಿ ಯಾವ ರೀಸನಿಂಗ್ ಬಂದನೋ ಆ ರೀಸನ್ ಮುಗ್ದಾಯಿತು, ನಾವು ಐ ಆಮ್ ನೋ ಲಾಂಗರ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಒಂದು ಚಿಕ್ಕ ಪುಟ್ಟ ಜಗಳ ಕ್ರಿಯೇಟ್ ಮಾಡಿಕೊಂಡು ವಾಪಸ್ ಹೋಗಿರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇದು ಒಂದು ಶಾರ್ಟ್ ಟರ್ಮ್ ರಿಲೇಷನ್‌ಶಿಪ್ ಕೂಡ ಆಗಿರ್ಬೋದು ಅಥವಾ ಲಾಂಗ್ ರನ್ ರಿಲೇಷನ್‌ಶಿಪ್ ಕೂಡ ಆಗಿರ್ಬೋದು. ಅಂದರೆ ಪದೇ ಪದೇ ನೀವುಗಳು ಬ್ರೇಕಪ್ ಮಾಡ್ಕೊಳ್ತಿದ್ರಿ, ಪ್ಯಾಚಪ್ ಆಗ್ತಿದ್ರಿ. ಬಟ್ ಇದಕ್ಕೆ ಯಾವುದೇ ರೀತಿಯಾದ ಒಂದು ಸ್ಟ್ರಾಂಗ್ ರೀಸನಿಂಗ್ ಇಲ್ಲ ಈ ರಿಲೇಷನ್‌ಶಿಪ್ ಮುಂದುವರಿಬೇಕು ಅಂತ. ಸೊ ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಈ ಎಲ್ಲ ಒಂದು ನೆಗೆಟಿವಿಟಿನ, ಇದೊಂದು ರಾಂಗ್ ಡಿಸಿಷನ್ಸ್‌ನ ಪುಟ್ ಇಟ್ ಇನ್ ದ ಧ್ವನಿ, ಎಲ್ಲ ಒಂದು ಪ್ಯೂರಿಫೈ ಆಗಲಿ, ಆದಷ್ಟು ಬೇಗ ಇದರಿಂದ ಹೊರಗೆ ಬನ್ನಿ. ಇಟ್ಸ್ ನಾಟ್ ವರ್ತ್ ವೇಟಿಂಗ್ ಫಾರ್ ಗೈಸ್. ಲೈಕ್ ಆನೆಸ್ಟಾಗಿ ಹೇಳಬೇಕು ಅಂದರೆ, ಈ ವ್ಯಕ್ತಿ ಬರಬೇಕಾ ಬರಬಾರ್ದಾ ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕಂದ್ರೆ ಬೆಟರ್ ನೀವು ಈ ಲೈಫಿಂದ ಈ ಪರ್ಸನಿಂದ ಏನು ಕಲ್ತಿದ್ದೀರಾ ಪಾಠಗಳನ್ನ ಕಲ್ತ್ಕೊಂಡು ಮೂವ್ ಆನ್ ಆದರೆ ಬೆಟರ್ ಇದು. ಆ್ಯಂಡ್ ಹೋಪ್ಫುಲಿ ಇನ್ ದ ಫ್ಯೂಚರಲ್ಲಿ ನಿಮ್ಗೆ ಇನ್ನೂ ಒಳ್ಳೆ ಪಾರ್ಟ್ನರ್ ಸಿಗಬಹುದು. ಸೊ ಬೆಟರ್ ಟು ಮೂವ್ ಆನ್ ಆ್ಯಂಡ್ ನಾಟ್ ಮ್ಯಾನಿಫೆಸ್ಟ್ ದಿಸ್ ರಿಲೇಷನ್‌ಶಿಪ್. ಓಕೆ, ಸೊ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಮೆಸೇಜಸ್ನ ತುಂಬ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಆಗಿ, ಹಾಗೆ ಒಂದು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್, ಆ್ಯಂಡ್ ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.